माधवी लाखे MTV कन्नडा न्यूज मध्ये आपला स्वागत आहे। हुलसूर तालुक्यातील बेलूर येथे उरलिंग पेद्दी मठाच्या शाखा मठात सामूहिक इफ्तार मेळाव्याचे आयोजन करण्यात आले। हा इफ्तार मेळावा सामाजिक सामरस्यतेचे प्रतीक ठरला। या कार्यक्रमात ज्येष्ठ साहित्यिक डॉक्टर गविसिद्धप्पा पाटील यांनी सांगितले की प्रत्येक धर्म चांगले विचार शिकवतो। इस्लाम धर्माचे प्रेषित पैगंबर मोहम्मद यांनी समाजात सौहार्द आणि बंधुभाव निर्माण करण्याचा संदेश दिला आहे। रमजान महिना शांततेचे प्रतीक असून असा इफ्तार मेळाव्यामुळे समाजात बंधुता, समानता आणि मानवतेची भावना अधिक दृढ होते। यावेळी उरलिंग पेद्दी मठाचे पूज्य पंचाक्षरी स्वामीजी म्हणाले की आमचा मठ गरिबांचा मठ आहे। सर्व समाज आणि धर्मातील लोक एकत्र आले तर समाजात एकता निर्माण होते। आमचा उद्देश सांप्रदायिक द्वेष वाढवणे नसून समाजात सामरस्यता वाढवणे हा आहे। कार्यक्रमात PSI चंद्रकांत नारायणपुरे, भालकीचे कल्याण अधिकारी रवींद्र मेत्रे आणि नोबल पब्लिक स्कूलचे संस्थापक अब्दुल खलील गोबरे यांना सौहार्द पथिक सिरी पुरस्कार देऊन सन्मानित करण्यात आले। अहवाल माधवी लाखे। निरंतर बातमीसाठी संपर्क करा 9845856026। ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಪೂಜ್ಯ ಸ್ವಾಮೀಜಿಗಳಲ್ಲಿ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ನಮಸ್ಕರಿಸುತ್ತಾ ಒಂದು ಪ್ರಶಸ್ತಿ ಸಮಾರಂಭದ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಸ್ವಾಮೀಜಿಗಳಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಇದು ಇಫ್ತಾರ್ ಕೂಟ ಎಲ್ಲರೂ ರಂಜಾನ್ ಎಲ್ಲ ಹಿಂದೂ ಮುಸ್ಲಿಂ ನಮ್ಮ ದೇಶದಲ್ಲಿ ಎಲ್ಲ ಹಬ್ಬಗಳನ್ನು ಭಾವೈಕ್ಯತೆಯಿಂದ ಎಲ್ಲರೂ ಸೇರಿ ಶಾಂತಿ ಸಹಬಾಳ್ವೆಯಿಂದ ಆಚರಣೆ ಮಾಡೋಣ। ತಮ್ಮ ಹಬ್ಬದಲ್ಲಿ ಎಲ್ಲರೂ ಸಹಕಾರ ಮಾಡಬೇಕು, ಶಾಂತಿ ಸಹಬಾಳ್ವೆಯಿಂದ ಎಲ್ಲರೂ ತಮ್ಮ ಸಹಕಾರ ಬೇಕು। ಅದರಿಂದ ಅದರಲ್ಲಿ ನಾವು ಕೋರ್ಕೊಳ್ಳೋದು ಒಂದೇ, ಎಲ್ಲ ಹಬ್ಬಗಳನ್ನು ಎಲ್ಲರೂ ಕೂಡಿ ಶಾಂತಿ ಸಹಬಾಳ್ವೆಯಿಂದ ಆಚರಣೆ ಮಾಡಿದ್ರೆ ಸಮಾಜದಲ್ಲಿ ಒಂದು ನೆಮ್ಮದಿ ಅನ್ನೋದು ಇರುತ್ತದೆ। ಎಲ್ಲರೂ ಸೇರಿ ತಮ್ಮ ಹಬ್ಬವನ್ನು ಆಚರಣೆ ಮಾಡೋಣ। ಇಲ್ಲಿ ಕರೆಸಿ ನನಗೆ ಒಂದು ಪ್ರಶಸ್ತಿ ಸಮಾರಂಭವನ್ನು ಆಯ್ಕೆ ಮಾಡಿದ್ದಕ್ಕೆ ನನ್ನ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಬೇಡ ಮಾಡ್ತೇನೆ। स्वामी जी इफ्तार रखे हैं तो हम सब लोग यहाँ पर उसके लिए आए हैं। थोड़ा एक अच्छा मैसेज गया है। स्वामी जी आज इफ्तार रखे बोल के बहुत खुशी हो गई। हमको भी 5 मिनट पहले आना था, थोड़ा लेट हो गया, उसके लिए माफ़ी चाहता हूँ। लेकिन बहुत खुशी की बात है आपने रखा है। ನೀವು ಇಕ್ಕಿದ್ದೀರಿ ಸ್ವಾಮಿಗಳೇ, ಇದೊಂದು ಏನಂತಾರೆ ಎಕ್ಸಾಂಪಲ್ ಆಗಿಬಿಟ್ಟಿದೆ ಎಲ್ಲ ಕಡೆ। ಎಲ್ಲರೂ ಮಾಡಿ ಈ ಥರನೇ ಎಲ್ಲ ಕಡೆ ಮಾಡಿಬಿಟ್ಟು ಇಂಥ ನಮ್ಮ ಏನು ಫೆಸ್ಟಿವಲ್ ಇರ್ತದೆ ಅವ್ರು ಮಾಡೋದು, ಅವ್ರ ಫೆಸ್ಟಿವಲ್ ನಾವು ಮಾಡೋದು ಅಂತ ಮಾಡಿದ್ರೆ ಒಂದು ಒಳ್ಳೆ ಮೆಸೇಜು ಹೋಗುತ್ತೆ। ನಾವು ಮಾಡಿದ್ದೀರಿ, ಅದಕ್ಕೆ ನಾವು ಎಲ್ಲರೂ ಧನ್ಯವಾದಗಳು ಹೇಳೋಕ್ಕೆ ಫಸ್ಟ್ ಇಚ್ಛೆ ಪಡ್ತೀವಿ ನಿಮಗೆ। ಮತ್ತು ಇನ್ನೊಂದೇನೆಂದರೆ ಎಲ್ಲರಿಗೂ ಏನು ಈ ಟೈಮಲ್ಲಿ ಈ ಥರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಾಗ್ತದೆ, ಎಲ್ಲರೂ ಜೊತೆಯಾಗಿರಿ ಮತ್ತು ಒಳ್ಳೆ ಕೆಲಸಗಳಾಗ್ತಾ ಇದೆ। ಸೊ ತಮ್ಮೆಲ್ಲರ ಮಾರ್ಗದರ್ಶನ ಮತ್ತು ವಿಶೇಷವಾಗಿ ಸ್ವಾಮೀಜಿಯವರ ಮಾರ್ಗದರ್ಶನ ನಮ್ಮೆಲ್ಲರ ಜೊತೆ ಇರಬೇಕಂತ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ।